ದೆಹಲಿಯ ಬೀದಿಗಳನ್ನು ಲಕ್ಷಾಂತರ ಹಿಂದೂಗಳ ಕತ್ತರಿಸಿದ ತಲೆಗಳಿಂದ ತುಂಬಿಸಿದ ಕ್ರೂರ ದೊರೆ ತೈಮೂರ್. ತೈಮೂರ್ಲಂಗ್ ದೆಹಲಿಯ ಮೇಲೆ ನಡೆಸಿದ ಆಕ್ರಮಣವನ್ನು ಇತಿಹಾಸದ ಅತ್ಯಂತ ಭಯಾನಕ ಘಟನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ತೈಮೂರ್ ಸಮರ್ಕಂಡ್ನಿಂದ ಸುಮಾರು 90,000 ಸೈನಿಕರೊಂದಿಗೆ ಬಂದ. ಆದರೆ ಸಮರ್ಕಂಡ್ನಿಂದ ದೆಹಲಿಯನ್ನು ತಲುಪುವುದು ಅಷ್ಟು ಸುಲಭವಾಗಿರಲಿಲ್ಲ. ಮಾರ್ಗವು ತುಂಬಾ ಅಪಾಯಕಾರಿಯಾಗಿತ್ತು. ಅನೇಕ ಕುದುರೆಗಳು ಜಾರಿ ಬಿದ್ದು ಸತ್ತವು. ತೀವ್ರವಾದ ಕೊರೆಯುವ ಚಳಿಯಲ್ಲಿ ಅನೇಕ ಸೈನಿಕರು ಅಸುನೀಗಿದರು. ದೆಹಲಿ ತಲುಪುವ ಮೊದಲು ತೈಮೂರ್ ದಾರಿಯುದ್ದಕ್ಕೂ ಸುಮಾರು 100,000 ಹಿಂದೂಗಳನ್ನು ಸೆರೆ ಹಿಡಿದನು. ದೆಹಲಿ ತಲುಪಿದ ನಂತರ ಆತ ಲೋನಿಯಲ್ಲಿ ಶಿಬಿರವನ್ನು ಸ್ಥಾಪಿಸಿದ. ಈ ಖೈದಿಗಳು ಯುದ್ಧದ ಸಮಯದಲ್ಲಿ ದಂಗೆ ಏಳಬಹುದು ಮತ್ತು ದೆಹಲಿಯ ಸೈನ್ಯದ ಸ್ಥೈರ್ಯವನ್ನು ಹೆಚ್ಚಿಸಬಹುದು ಎಂದು ಅವನು ಹೆದರಿದ. ಈ ಭಯ ಮತ್ತು ಕ್ರೌರ್ಯದಿಂದ ಪ್ರೇರೇಪಿಸಲ್ಪಟ್ಟ ತೈಮೂರ್ ತನ್ನ ಇಡೀ ಸೈನ್ಯಕ್ಕೆ ಎಲ್ಲ ಹಿಂದೂ ಖೈದಿಗಳನ್ನು ಕೊಲ್ಲಲು ಆದೇಶಿಸಿದನು. ಸ್ವಲ್ಪ ಸಮಯದೊಳಗೆ ಒಂದೇ ದಿನದಲ್ಲಿ ಸುಮಾರು 100,000 ಹಿಂದೂಗಳನ್ನು ಹತ್ಯೆ ಮಾಡಲಾಯಿತು. ನಂತರ ಸರ್ ಡೇವಿಡ್ ಪ್ರೈಸ್ ತನ್ನ ಮೆಮೊಯರ್ಸ್ ಆಫ್ ದಿ ಪ್ರಿನ್ಸಿಪಲ್ ಈವೆಂಟ್ಸ್ ಆಫ್ ಮೊಹಮ್ಮದನ್ ಹಿಸ್ಟರಿ ಎಂಬ ಪುಸ್ತಕದಲ್ಲಿ ಮಾನವ ಕುಲದ ಇತಿಹಾಸದಲ್ಲಿ ಅಂತಹ ಕ್ರೌರ್ಯಕ್ಕೆ ಬೇರೆ ಉದಾಹರಣೆ ಇಲ್ಲ ಎಂದು ಬರೆದಿದ್ದಾರೆ. ನಂತರ ತೈಮೂರ್ ಸೈನ್ಯವು ದೆಹಲಿಯ ಮೇಲೆ ದಾಳಿ ಮಾಡಿತು. ಮಲ್ಲು ಖಾನ್ ಮತ್ತು ಸುಲ್ತಾನ್ ಮಹಮೂದ್ ನೇತೃತ್ವದ ದೆಹಲಿ ಸುಲ್ತಾನರ ಪಡೆಗಳು 10,000 ಅಶ್ವ ಸೈನ್ಯ, 40,000 ಕಾಲಾಳು ಪಡೆ ಮತ್ತು 120 ಆನೆಗಳನ್ನು ಒಳಗೊಂಡಿದ್ದವು. ಆದಾಗ್ಯೂ ತೈಮೂರ್ ಸೈನ್ಯವು ದೆಹಲಿ ಸೈನ್ಯವನ್ನು ಸೋಲಿಸಿತು. ಯುದ್ಧವನ್ನು ಗೆದ್ದ ನಂತರ ತೈಮೂರ್ ಸೈನ್ಯವು ದೆಹಲಿ ನಗರದಾದ್ಯಂತ ಭಾರೀ ಹತ್ಯಾಕಾಂಡವನ್ನು ನಡೆಸಿತು. ಲೂಟಿ, ಕ್ರೌರ್ಯ ಮತ್ತು ಹತ್ಯಾಕಾಂಡವು ಎಷ್ಟು ಭಯಾನಕವಾಗಿತ್ತೆಂದರೆ ದೆಹಲಿ ದಶಕಗಳ ಕಾಲ ಹಾಳಾಗಿಯೇ ಇತ್ತು. ತೈಮೂರ್ ದೆಹಲಿಗೆ ಬಂದಿದ್ದು ಅದರ ಹಣ ಮತ್ತು ಸಂಪತ್ತನ್ನು ಲೂಟಿ ಮಾಡಲು ಮತ್ತು ವಶಪಡಿಸಿಕೊಳ್ಳಲು ಮಾತ್ರ. ಅವನ ಉದ್ದೇಶ ಆಳುವುದಲ್ಲ, ಲೂಟಿ ಮಾಡುವುದು, ನಾಶ ಮಾಡುವುದು ಮತ್ತು ಭಯವನ್ನು ಹುಟ್ಟುಹಾಕುವುದು ಮಾತ್ರವಾಗಿತ್ತು. ದೆಹಲಿಯ ಬೀದಿಗಳಲ್ಲಿ ಶವಗಳು ಹರಡಿಕೊಂಡಿದ್ದವು. ಅನೇಕ ಸ್ಥಳಗಳಲ್ಲಿ ತಲೆಬುರುಡೆಗಳನ್ನು ರಾಶಿ ಹಾಕಲಾಯಿತು ಮತ್ತು ಸಾವಿರಾರು ಮುಗ್ಧ ಜನರು ಅಕಾಲಿಕ ಮರಣ ಹೊಂದಿದರು. ಸಂಪತ್ತಿನ ಲಾಲಸೆಯು ಒಬ್ಬ ವ್ಯಕ್ತಿಯನ್ನು ಎಷ್ಟು ನಿರ್ದಯವಾಗಿಸುತ್ತದೆ ಎಂಬುದನ್ನು ಈ ಇಡೀ ಕಥೆ ಜಗತ್ತಿಗೆ ಬಹಿರಂಗಪಡಿಸಿತು.